ಕೆಪಿಎಸ್ಸಿ ಅಧ್ಯಕ್ಷೆ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಆಯೋಗ ಕಾರ್ಯದರ್ಶಿ ಹುದ್ದೆಯಲ್ಲಿ ಕೆಎಸ್ ಲತಾ ಕುಮಾರಿ ಮುಂದುವರಿಸಬೇಕು ಎಂದು ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಹೋರಾಟ ನಡೆಸುತ್ತಿದ್ದು, ಹೋರಾಟಕ್ಕೆ ಸಹಕರಿಸಲು ವಿರೋಧ ಪಕ್ಷದ ಉಪ ನಾಯಕ ಅರವಿಂದ್ ಬೆಲ್ಲದ್ಗೆ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಮನವಿ ಸಲ್ಲಿಸಿದರು. ತಮ್ಮ ಸಂವಿಧಾನಿಕ ಹುದ್ದೆಯ ದುರುಪಯೋಗ ಮಾಡಿಕೊಂಡು ಎಲ್ಲ ನೇಮಕಾತಿ ಪ್ರಕ್ರಿಯೆಗಳ ವಿಳಂಬಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್ ಅವ್ರ ಶಿವಶಂಕರಪ್ಪ ಅವ್ರನ್ನ ವಜೆ ಮಾಡಬೇಕು ಆ ಥರ ಮಾತಾಡ್ತಾರೆ. ಅವ್ರು ಇರೋ ತನ ಯಾವ ವಿದ್ಯಾರ್ಥಿಗಳಿಗೆ ಯಾವುದೇ ಆಗೋದಿಲ್ಲ. ಸುಮಾರು 3,000 ಹುದ್ದೆಗಳು ನೀವು ಆಗಲೇ ಬೆಳಗ್ಗೆ ಪಾಯಿಂಟ್ ಅದಾವ. ಲತಾ ಕುಮಾರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡದೇ ತಿಂಗಳು ವರ್ಕ್ ಮಾಡಕ್ಕೂ ಬಿಡ್ತಾ ಇಲ್ಲ ಸರ್. ಸೆಕ್ರೆಟರಿ ಯಾರಾದ್ರೂ ಹೊಸದಾಗಿ ಬಂದವರು ದಕ್ಷ ಅಧಿಕಾರಿಗಳ 2-3 ತಿಂಗಳು ಅವ್ರು ವರ್ಕ್ ಮಾಡಕ್ ಬಿಡ್ತಾ ಇಲ್ಲ. ಯಾರನ್ನು ಟ್ರಾನ್ಸ್ಫರ್ ಮಾಡಿದ್ರು ಅವರೇ ಆಶಾಕಿರಣ ಆಗಿದ್ದಾರೆ ಸರ್. ವಿದ್ಯಾರ್ಥಿಗಳಿಗೆ ಅವರೇ ಆಶಾಕಿರಣ ಆಗಿದ್ದಾರೆ. ಅವ್ರ ಮೇಲೆ ಹೋಗ್ಬಿಟ್ಟು ಓದಕ್ ಕುಂತಾರ್ರಿ. ಮತ್ತೆ ಈಗ ಆ ಹೋಗ್ನ ಮತ್ತೆ ಕುಗ್ಸಕ ಇವ್ರು ಪ್ರಯತ್ನ ಮಾಡಕತ್ತಾರೆ. ಈಗ ಇವರು ಒತ್ತಾಯಪೂರ್ವಕವಾಗಿ ಲತಾ ಕುಮಾರಿ ಅವ್ರನ್ನ ಮತ್ತೆ ರಜನ್ ಮೇಲೆ ಕಳಿಸಿದ್ದಾರೆ. ಈ ಇನ್ ಬಿಟ್ವೀನ್ 10 days ಅಲ್ಲಿ ಮತ್ತೆ ಅವ್ರು ಏನಾದ್ರು ಅಕ್ರಮ ಮಾಡಕ್ಕೆ ದಾರಿ ಮಾಡ್ತಾರೆ. ಸರ್ ನೀವು ಅದು ಈಗ ವಿರೋಧ ಪಕ್ಷದಲ್ಲಿದ್ದೀರಿ, ನೀವು ಸ್ವಲ್ಪ ಇದು ಮಾಡಿದ್ರೆ ಮಾತ್ರ ಅಲ್ಲಿ ಪ್ರೆಸರೈಸ್ ಆಗುತ್ತೆ. ಬಿಟ್ಟರೆ ನಾವು ಹೋರಾಟ ಮಾಡಿದ್ವಿ ಸರ್. ನಿಮ್ಮಿಂದ ಸ್ವಲ್ಪ ಬೆಂಬಲ